ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಭೇಟಿ ಕೊಡ್ತಾ ಇದ್ದಾರೆ. ಈ ಭೇಟಿ ಹಲವಾರು ರಾಷ್ಟ್ರಗಳಲ್ಲಿ ಸಂಚಲನ ಸೃಷ್ಟಿಸುವಂತೆ ಮಾಡಿದೆ. ಒಂದು ಕಡೆ ಚೀನಾ ಈಗೇನಾಗುತ್ತಪ್ಪ ಅಂತ ಎದುರು ನೋಡ್ತಾ ಇದ್ರೆ, ಇನ್ನೊಂದು ಕಡೆ ಪಾಕಿಸ್ತಾನಕ್ಕೂ ನಡುಕ ಶುರುವಾಗಿದೆ. ಅತ್ತ ಅಮೆರಿಕ ನಾನೆಷ್ಟೇ ಬೆದರಿಸಿದ್ರೂ ಭಾರತ ಬಗ್ಗೋದಿಲ್ವಲ್ಲ ಅಂತ ಒಂದು ರೀತಿಯ ಕುತೂಹಲದ ಕಣ್ಣಿನಲ್ಲೇ ಈ ಭೇಟಿಯನ್ನು ನೋಡ್ತಾ ಇದೆ. ನಿಜ ಮಿತ್ರರೇ, ನಿಮಗಿದ್ದು ಕೇಳಿದರೆ ಸ್ವಲ್ಪ ಆಶ್ಚರ್ಯ ಆಗಬಹುದು, ಆದರೂ ಇದು ಸತ್ಯ. ಭಾರತದ ಶತ್ರುಗಳು ಅಷ್ಟೇ ಅಲ್ಲ, ಮಿತ್ರರು ಕೂಡ ಈ ಭೇಟಿಯನ್ನ ಬೆರಗು ಗಣ್ಣಿನಿಂದ ನೋಡ್ತಿದ್ದಾರೆ. ನರೇಂದ್ರ ಮೋದಿ 2014ರಲ್ಲಿ ಭಾರತದ ಪ್ರಧಾನಿಯಾದ ಬಳಿಕ ಇದುವರೆಗೂ ರಷ್ಯಾ ಅಧ್ಯಕ್ಷರನ್ನ 18 ಬಾರಿ ಭೇಟಿಯಾಗಿದ್ದಾರೆ. ಮೋದಿ ರಷ್ಯಾ ಪ್ರವಾಸ ಇರಬಹುದು, ಅಥವಾ ರಷ್ಯಾ ಅಧ್ಯಕ್ಷರ ಭಾರತದ ಪ್ರವಾಸ ಇರಬಹುದು, G20 ಅಂತ ಸಭೆಗಳಿಗೆ ಹೋಗಿ, ಅಥವಾ ವಿಶ್ವಸಂಸ್ಥೆಯ ಸಮ್ಮೇಳನದಲ್ಲಿ, ಹೀಗೆ ಅನೇಕ ಕಡೆ ಮೋದಿ ಪುತಿನ್ ಅವರನ್ನ ಭೇಟಿಯಾಗಿದ್ದಾರೆ. ಇವರಿಬ್ರು ಭೇಟಿ ಆದ್ರು ಅಂತಂದ್ರೆ ಅಲ್ಲೇನೋ ಒಂದಷ್ಟು ವ್ಯಾಪಾರ ಕುದುರಿರುತ್ತೆ. ಅದು ವಿಶ್ವಕ್ಕೆ ಒಂದು ಸಂದೇಶ ರವಾನಿಸಿರುವಂತ ಭೇಟಿಯಾಗಿರುತ್ತೆ. ಶತ್ರುಗಳಿಗೆ ನಡುಕ ಹುಟ್ಟಿಸಿರುತ್ತೆ. ಭಾರತದ ಪ್ರಧಾನಿ ರಷ್ಯಾ ಅಧ್ಯಕ್ಷರನ್ನ ಭೇಟಿ ಆಗ್ತಿದ್ದಾರೆ ಅಂದ್ರೆ ಅಲ್ಲೊಂದಷ್ಟು ಸೇನೆಗೆ ಸಂಬಂಧಪಟ್ಟ ವ್ಯಾಪಾರ ನಡೆಯುತ್ತೆ. ಈಗ ಬೇರೆ ಆಪ್ತ ರಾಷ್ಟ್ರಗಳ ಜೊತೆ ಪ್ರಧಾನಿ ಭೇಟಿಯಾದ್ರೆ ಅಲ್ಲಿ ವ್ಯಾಪಾರ ಚಟುವಟಿಕೆಗಳ ಬಗ್ಗೆ ಬೇರೆ ಬೇರೆ ಮಾತುಕತೆ ನಡೆಯುತ್ತೆ. ಆದರೆ ರಷ್ಯಾ ಜೊತೆ ಹಾಗಲ್ಲ. ನಮ್ಮದು ಬೇರೆ ವ್ಯವಹಾರಕ್ಕಿಂತ ಈ ಸೇನೆಗೆ ಸಂಬಂಧಪಟ್ಟಂತ ಶಸ್ತ್ರಾಸ್ತ್ರ ಖರೀದಿ ಇರಬಹುದು, ಯುದ್ಧಾಸ್ತ್ರಗಳ ತಯಾರಿ ಇರಬಹುದು, ಇಂಥ ವಿಚಾರವಾಗಿ ಮಹತ್ವದ ಒಪ್ಪಂದಗಳು ಏರ್ಪಡುತ್ತೆ. ಹೀಗಾಗಿ ಎಲ್ಲ ರಾಷ್ಟ್ರಗಳಿಗೂ ಒಂದು ಕುತೂಹಲ ಇರುತ್ತೆ. ಭಾರತ ರಷ್ಯಾದೊಂದಿಗೆ ಇನ್ನೆಂಥ ಒಪ್ಪಂದ ಮಾಡಿಕೊಂಡು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಖರೀದಿ ಒಪ್ಪಂದ ಮಾಡಿಕೊಂಡು ಬಿಡುತ್ತೋ ಅನ್ನೋ ಆತಂಕ ಶತ್ರು ರಾಷ್ಟ್ರಗಳಿಗಿರುತ್ತೆ. ಈ ಬಾರಿಯೂ ಅಂತಹದ್ದೇ ಆತಂಕ ಇದೆ ಮಿತ್ರರೇ. ಡಿಸೆಂಬರ್ 6ನೇ ತಾರೀಕು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಭಾರತಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ರಕ್ಷಣಾ ಕ್ಷೇತ್ರ, ಇಂಧನ, ವ್ಯಾಪಾರ ಸೇರಿ ಒಟ್ಟು 10 ಒಪ್ಪಂದ ಏರ್ಪಡುವ ಸಾಧ್ಯತೆ ಇದೆ. ಹೌದು ಮಿತ್ರರೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಆಗಬಹುದು, ರಷ್ಯಾ, ಅಮೆರಿಕ ಆಗಬಹುದು, ಪಕ್ಕ ಲೆಕ್ಕಾಚಾರ ಹಾಕಿಯೇ ವ್ಯವಹಾರಕ್ಕೆ ಇಳಿಯುತ್ತವೆ. ಮಿತ್ರರೇ, ನಾನು ಆಗಲೇ ಹೇಳಿದೆ, ಪ್ರಧಾನಿಯಾದ ಬಳಿಕ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷರನ್ನ 18 ಬಾರಿ ಭೇಟಿಯಾಗಿದ್ದಾರೆ ಅಂತ. ಈ ಹಿಂದಿನ ಭೇಟಿಗಳಿಗಿಂತ ಈ ಬಾರಿ ಪುತಿನ್ ಅವರನ್ನ ಭೇಟಿಯಾಗ್ತಿರೋದು ಭಾರಿ ಕುತೂಹಲವನ್ನು ಹುಟ್ಟಿಸಿದೆ. ಕಾರಣ ಉಭಯ ರಾಷ್ಟ್ರಗಳ ನಡುವೆ ನಡೆಯಲಿರುವ ಯುದ್ಧಾಸ್ತ್ರಗಳ ಖರೀದಿ, ಇಂಧನ ವ್ಯಾಪಾರ ಸೇರಿದಂತೆ 10ಕ್ಕೂ ಹೆಚ್ಚು ದ್ವಿಪಕ್ಷೀಯ ಒಪ್ಪಂದಗಳು. ಈ ಒಪ್ಪಂದಗಳೇ ವಿಶ್ವವನ್ನು ತಿರುಗಿ ನೋಡುವಂತೆ ಮಾಡಿರೋದು. ಮಿತ್ರರೇ, ನಿಮಗೀಗಾಗಲೇ ಗೊತ್ತಿರಬಹುದು, ರಷ್ಯಾ ನಿರ್ಮಿತ AK-203 ರೈಫಲ್ ಅನ್ನ ಭಾರತ ಖರೀದಿ ಮಾಡುವ ಒಪ್ಪಂದ ಮಾಡಿಕೊಂಡಿದೆ. ಈ ರೈಫಲ್ ವಿಶೇಷತೆ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. 3.8 kg ತೂಕದ ಈ ರೈಫಲ್ ಹಿಡಿದು ಸೈನಿಕರು ಗಡಿಯಲ್ಲಿ ನಿಂತರೆ ಶತ್ರುಗಳು ಗಡಿಯಲ್ಲಿ 10 ಬಾರಿ ಯೋಚಿಸಬೇಕು. ಯಾಕಂದ್ರೆ ಇದೇನು ಸಾಮಾನ್ಯದ ಗನ್ನಲ್ಲ. 3 ಫುಟ್ಬಾಲ್ ಮೈದಾನದಷ್ಟು ದೂರ ಇದ್ರೂ ಕತೆ ಫಿನಿಶ್. ಅಂದ್ರೆ 800 ಮೀಟರ್ ದೂರದಲ್ಲಿ ಶತ್ರುಗಳು ಅಡಗಿ ಕುಳಿತಿದ್ರು ಅವರ ಕತೆ ಫಿನಿಶ್ ಆಗುತ್ತೆ. 1 ನಿಮಿಷದಲ್ಲಿ 700 ಬುಲೆಟ್ಗಳು ಈ ರೈಫಲ್ನಿಂದ ಹೊರಗೆ ಹೋಗ್ತವೆ. ಭಾರತ ಮಾಡಿಕೊಳ್ತಿರುವ ಈ ಒಪ್ಪಂದ ಅಮೆರಿಕವನ್ನು ಚಿಂತೆಗೀಡು ಮಾಡಿದೆ. ಯಾಕೆ ಗೊತ್ತಾ? ಈ ರೈಫಲ್ಗಳನ್ನ ಭಾರತ ಕೇವಲ ರಷ್ಯಾದಿಂದ ಕೊಂಡುಕೊಳ್ತಿಲ್ಲ, ತನ್ನ ದೇಶದಲ್ಲೇ ತಯಾರು ಮಾಡುವ ಒಪ್ಪಂದವನ್ನು ಕೂಡ ಭಾರತ ಮಾಡಿಕೊಂಡಿದೆ. ಭಾರತ ರಷ್ಯಾದಿಂದ 7.5 ಲಕ್ಷ AK-203 ರೈಫಲ್ ಅನ್ನ ಖರೀದಿ ಒಪ್ಪಂದ ಮಾಡಿಕೊಂಡಿದೆ. ಅದು ಸುಮಾರು 5,000 ಕೋಟಿ ಮೌಲ್ಯದ ಒಪ್ಪಂದ. ಬಹುತೇಕ ರೈಫಲ್ಗಳು ರಷ್ಯಾದಿಂದ ಭಾರತಕ್ಕೆ ಬರ್ತಿದೆ. ಉಳಿದ ರೈಫಲ್ಗಳನ್ನ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಈ ವಿಚಾರವಾಗೂ ಅಂತಿಮವಾದ ಒಪ್ಪಂದ ಪ್ರಧಾನಿ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ನಡುವೆ ಏರ್ಪಡುತ್ತೆ. ಮಿತ್ರರೇ, ಭಾರತ ಮತ್ತು ರಷ್ಯಾ 2 ಬಲಿಷ್ಠ ರಾಷ್ಟ್ರಗಳು. ರಷ್ಯಾ ಭಾರತದ ನಡುವೆ ತಲತಲಾಂತರದಿಂದಲೂ ರಕ್ಷಣಾ ಒಪ್ಪಂದವಿದೆ. ಭಾರತ ಭಾರೀ ಪ್ರಮಾಣದಲ್ಲಿ ಯುದ್ಧಾಸ್ತ್ರವನ್ನು ಖರೀದಿಸುತ್ತಾ ಬಂದಿದೆ. ಕಳೆದ 30 ವರ್ಷದಲ್ಲಿ ರಷ್ಯಾದಿಂದ ಭಾರತ ಸುಮಾರು $70 ಬಿಲಿಯನ್ ಯುದ್ಧ ಸಾಮಗ್ರಿಗಳನ್ನು ಖರೀದಿ ಮಾಡಿದೆ. ಅದರಲ್ಲಿ ಸುಕೋಯ್ Su-30, MiG-29 ಫೈಟರ್ ಜೆಟ್, ಆರ್ಮಿ ಹೆಲಿಕಾಪ್ಟರ್, ಕ್ಷಿಪಣಿಗಳು, ಅತ್ಯಾಧುನಿಕ ಮೆಷಿನ್ ಗನ್ಗಳು, ಯುದ್ಧ ಟ್ಯಾಂಕರ್ಗಳು, S-400 ಏರ್ ಡಿಫೆನ್ಸ್ ಸಿಸ್ಟಮ್, ಹೀಗೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಭಾರತ ರಷ್ಯಾದಿಂದ ಖರೀದಿ ಮಾಡಿದೆ. ಪುತಿನ್ ಭಾರತಕ್ಕೆ ಬರುತ್ತಿರುವುದು, ಮೋದಿ ಪುತಿನ್ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತಿರುವುದು, ಇದರ ಹಿಂದಿನ ಉದ್ದೇಶ ಭಾರಿ ಪ್ರಮಾಣದ ಯುದ್ಧಾಸ್ತ್ರಗಳ ಖರೀದಿ ಒಪ್ಪಂದ ಅನ್ನೋದು ಈಗಾಗಲೇ ವಿಶ್ವದ ದೊಡ್ಡಣ್ಣ ಅಮೆರಿಕಾಗೂ ಗೊತ್ತೇ ಇದೆ. ಈ ಹಿಂದೆ ಮೋದಿ ಪುತಿನ್ ಭೇಟಿ ವೇಳೆ S-400 ಖರೀದಿಯ ಒಪ್ಪಂದವಾಗಿತ್ತು. ಈಗ ಆ S-400 ಭಾರತಕ್ಕೆ ಬಂದಿದ್ದು ಆಗಿದೆ. ಆ ಸಂದರ್ಭದಲ್ಲಿ ಅಮೆರಿಕ ತೀವ್ರವಾಗಿ ಭಾರತದ ವಿರುದ್ಧ ಮುನಿಸಿಕೊಂಡಿತ್ತು. ಭಾರತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತ್ತು. ಯಾವ ಕಾರಣಕ್ಕೂ ಭಾರತ S-400 ಅನ್ನು ಖರೀದಿ ಮಾಡಬಾರದು ಅಂತ ಅಮೆರಿಕ ತಡೆಯಾಜ್ಞೆ ಒಡ್ಡಿತ್ತು. S-400 ಖರೀದಿ ವೇಳೆ ಭಾರತದ ಮೇಲೆ ನಿರ್ಬಂಧ ವಿಧಿಸಬೇಕು ಅಂತ ಅಮೆರಿಕ ತೆರೆಮರೆಯಲ್ಲಿ ಯತ್ನ ಮಾಡಿತ್ತು. ಆದರೆ ಅಮೆರಿಕದ ಕೆಲ ಸಂಸದರೇ, ಆ ಸರ್ಕಾರದ ಭಾಗವಾಗಿದ್ದವರೇ ಇದನ್ನು ತೀವ್ರವಾಗಿ ವಿರೋಧಿಸಿದ್ರು.
ಭಾರತ ಶಸ್ತ್ರಾಸ್ತ್ರ ಖರೀದಿಸುವ ವಿಚಾರದಲ್ಲಿ ನಾವು ತಲೆ ಹಾಕೋದು ಸರಿಯಲ್ಲ ಅಂತ ಅಮೆರಿಕದ ಕೆಲ ಸಂಸದರೇ ಎಚ್ಚರಿಸಿದ್ರು. ಹೀಗಾಗಿ ನಿರ್ಬಂಧ ವಿಧಿಸುವ ತನ್ನ ತೀರ್ಮಾನದಿಂದ ಅಮೆರಿಕ ಹಿಂದೆ ಸರಿದಿತ್ತು. ಮಿತ್ರರೇ, ಅಮೆರಿಕ ರಷ್ಯಾ ನಡುವೆ ಶೀತಲ ಸಮರ ಇದ್ದೇ ಇದೆ. ಯುದ್ಧಾಸ್ತ್ರವನ್ನ ರಷ್ಯಾದಿಂದ ಖರೀದಿ ಮಾಡಬಾರದು ಅನ್ನುವ ಒತ್ತಡವನ್ನ ಭಾರತದ ಮೇಲೆ ಅಮೆರಿಕ ಹಾಕ್ತಲೇ ಇರುತ್ತೆ. ಅತ್ಯಾಧುನಿಕ ರಕ್ಷಣಾ ಸಾಮಗ್ರಿ ಉತ್ಪಾದಿಸುವಲ್ಲಿ ಅಮೆರಿಕ ಎತ್ತಿದ ಕೈ. ರಷ್ಯಾ ಕೂಡ ಬಹಳ ಮುಂದಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ರಕ್ಷಣಾ ಸಾಮಗ್ರಿ ಉತ್ಪಾದನೆ ಮತ್ತು ಮಾರಾಟದಲ್ಲಿ ಈ ಎರಡು ರಾಷ್ಟ್ರಗಳದ್ದೇ ಪಾರುಪತ್ಯ. ಆದರೆ ಅನಾದಿ ಕಾಲದಿಂದಲೂ ಈ ಎರಡು ರಾಷ್ಟ್ರಗಳ ನಡುವೆ ವೈರತ್ವವಿದೆ. ಅದು ಆಗಾಗ ಸ್ಫೋಟಗೊಳ್ಳುತ್ತಾ ಇರುತ್ತೆ. ಇದೇ ಕಾರಣಕ್ಕೆ ಅಮೆರಿಕವನ್ನ ಹೆಣೆಯಲು ರಷ್ಯಾ ಹವಣಿಸಿದ್ರೆ ರಷ್ಯಾವನ್ನ ಕಟ್ಟಿ ಹಾಕಲು ಅಮೆರಿಕ ತೆರೆಮರೆಯಲ್ಲೇ ಕಸರತ್ತು ನಡೆಸುತ್ತಿರುತ್ತೆ. ಇದೇ ಕಾರಣದಿಂದಾಗಿ ಕೆಲವು ರಾಷ್ಟ್ರಗಳು ಅಮೆರಿಕ ಬಣ ಸೇರ್ಕೊಂಡ್ರೆ ಮತ್ತೆ ಕೆಲವು ರಾಷ್ಟ್ರಗಳು ರಷ್ಯಾ ಬಣವನ್ನ ಸೇರ್ಕೊಳ್ತವೆ. ಆದ್ರೆ ಭಾರತ ಇದೆಯಲ್ಲ, ಇದು ಎರಡೂ ರಾಷ್ಟ್ರಗಳ ಜೊತೆ ಉತ್ತಮ ಬಾಂಧವ್ಯವನ್ನ ಮೊದಲಿನಿಂದಲೂ ಕಾಪಾಡಿಕೊಳ್ಳುತ್ತಾ ಬಂದಿದೆ. ಈಗಲೂ ಕೂಡ ಆ ಬಾಂಧವ್ಯ ಹಾಗೇ ಇದೆ. ಅಮೆರಿಕ ಮತ್ತು ರಷ್ಯಾ ಎರಡೂ ರಾಷ್ಟ್ರಗಳಿಂದ ಭಾರತ ರಕ್ಷಣಾ ಸಾಮಗ್ರಿಗಳನ್ನು ಭಾರೀ ದೊಡ್ಡ ಪ್ರಮಾಣದಲ್ಲೇ ಖರೀದಿಸುತ್ತೆ. ಆದರೆ ಅಮೆರಿಕದ ರಕ್ಷಣಾ ಸಾಮಗ್ರಿಗೆ ಹೋಲಿಸಿದ್ರೆ ರಷ್ಯಾದ ಶಸ್ತ್ರಾಸ್ತ್ರಗಳ ದರ ಕಡಿಮೆ. ಆದರೆ ತಂತ್ರಜ್ಞಾನ ಹಾಗೂ ಗುಣಮಟ್ಟದಲ್ಲಿ ಒಂದು ಕೈ ಮೇಲಿರುತ್ತೆ. ಹೀಗಾಗಿ ಅಮೆರಿಕಾಗಿಂತಲೂ ರಷ್ಯಾದಿಂದಲೇ ಭಾರತ ಹೆಚ್ಚಿನ ರಕ್ಷಣಾ ಸಾಮಗ್ರಿಯನ್ನ ಖರೀದಿಸುತ್ತೆ. ಆದರೆ ಇದು ಅಮೆರಿಕದ ಕಣ್ಣನ್ನ ಕೆಂಪಗಾಗಿಸಿರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾವನ್ನ ಕಟ್ಟಿ ಹಾಕೋಕು ಅನ್ನೋದು ಅಮೆರಿಕದ ಪ್ಲಾನ್. ಇದೇ ಕಾರಣಕ್ಕೆ ರಷ್ಯಾದಿಂದ ಯುದ್ಧಾಸ್ತ್ರವನ್ನ ಖರೀದಿಸಿದಂತೆ ಅಮೆರಿಕ ಭಾರತದ ಮೇಲೆ ಪರೋಕ್ಷ ಒತ್ತಡ ಹೇರುತ್ತೆ. ಆದರೆ ಭಾರತ ಮಾತ್ರ ಅದಕ್ಕೆಲ್ಲ ಡೋಂಟ್ ಕೇರ್ ಅನ್ನುತ್ತೆ. ಮಿತ್ರರೇ, ರಷ್ಯಾದ ಜೊತೆಗೆ ಭಾರತ ಚೆನ್ನಾಗಿದೆ ಅಂತ ಭಾರತದ ವಿರೋಧ ಕಟ್ಟಿಕೊಳ್ಳುವ ಸ್ಥಿತಿಯಲ್ಲಿ ಅಮೆರಿಕ ಇಲ್ಲ. ಅದೇ ರೀತಿ ಅಮೆರಿಕ ಜೊತೆಗೆ ಭಾರತದ ಸ್ನೇಹ ಇದೆ ಅಂತ ಭಾರತದ ವಿರೋಧ ಕಟ್ಟಿಕೊಳ್ಳುವ ಸ್ಥಿತಿಯಲ್ಲಿ ರಷ್ಯಾವೂ ಇಲ್ಲ. ಇದಕ್ಕೆ ಎರಡೂ ದೇಶಗಳಿಗೆ ಬೇರೆಯದ್ದೇ ಆದ ಕಾರಣಗಳಿದೆ. ಈ ವಿಚಾರವನ್ನ ನಿಮಗೆ ಕೇಳೋದಕ್ಕೆ ಆಶ್ಚರ್ಯವಾದರೂ ಇದು ಸತ್ಯ ಮಿತ್ರರೇ. ಮೊದಲಿನಿಂದಲೂ ಅಮೆರಿಕಾಗೆ ಅತ್ಯಂತ ವಿರೋಧಿ ರಾಷ್ಟ್ರ ಅಂತಂದ್ರೆ ಅದು ರಷ್ಯಾ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ದ್ವೇಷ ಕಟ್ಟಿಕೊಂಡಿರೋದು ಚೀನಾ ವಿರುದ್ಧ. ಯಾಕೆಂತಂದ್ರೆ ಅಮೆರಿಕದ ಎಲ್ಲ ವ್ಯಾಪಾರ ಚಟುವಟಿಕೆಗಳಿಗೂ ಚೀನಾ ಬ್ರೇಕ್ ಹಾಕ್ತಾ ಇದೆ. ಅಮೆರಿಕಾಗೆ ದೊಡ್ಡ ಮಟ್ಟದ ಪ್ರತಿಸ್ಪರ್ಧಿಯಾಗಿ ಚೀನಾ ಬೆಳೆದು ನಿಂತಿದೆ. ಹೀಗಾಗಿ ಈ ಎರಡೂ ರಾಷ್ಟ್ರಗಳನ್ನ ಅಮೆರಿಕ ವಿರೋಧ ಕಟ್ಟಿಕೊಂಡಿದೆ. ಇವತ್ತು ವಿಶ್ವದ ಟಾಪ್ 4 ಸೈನ್ಯದ ಶಕ್ತಿ ಅಂತ ಬಂದ್ರೆ ಮೊದಲನೇದಾಗಿ ಅಮೆರಿಕ ಇರುತ್ತೆ, ಎರಡನೇದಾಗಿ ರಷ್ಯಾ ಇರುತ್ತೆ, ಮೂರನೇದಾಗಿ ಚೀನಾ ಇರುತ್ತೆ, 4ನೇ ಸ್ಥಾನದಲ್ಲಿ ಭಾರತ ಇದೆ. ಈ 4 ರಾಷ್ಟ್ರಗಳು ಇಡೀ ವಿಶ್ವದ ಸೂಪರ್ ಪವರ್ ರಾಷ್ಟ್ರಗಳು. ಇಂಥ ಪರಿಸ್ಥಿತಿಯಲ್ಲಿ 2 ಸೂಪರ್ ಪವರ್ ರಾಷ್ಟ್ರಗಳು ಅತ್ಯಂತ ಮಿತ್ರ ರಾಷ್ಟ್ರಗಳು. ರಷ್ಯಾ ಮತ್ತೆ ಚೀನಾ ಇದಾವಲ್ಲ, ಇವು ಕುಚುಕು ದೋಸ್ತಿಗಳು. ಯಾವ ಕಾರಣಕ್ಕೂ ಅವರವರು ಬಿಟ್ಕೊಡೋದಿಲ್ಲ. ರಷ್ಯಾ ಆರ್ಥಿಕತೆ ಅವಲಂಬಿಸಿರೋದು ಚೀನಾವನ್ನ. ಚೀನಾಗೂ ಅನೇಕ ವಿಚಾರದಲ್ಲಿ ರಷ್ಯಾ ಸಹಕಾರ ಬೇಕು. ಹೀಗಾಗಿ ಎರಡೂ ರಾಷ್ಟ್ರಗಳು ಮೊದಲಿನಿಂದಲೂ ಉತ್ತಮವಾದ ಸ್ನೇಹವನ್ನು ಹೊಂದಿದೆ. ಒಂದು ವೇಳೆ ಅಮೆರಿಕ ಚೀನಾವನ್ನ ಕಟ್ಟಿ ಹಾಕಬೇಕು ಅಂತಾದ್ರೂ ಅದಕ್ಕೆ ಬೇರೊಂದು ರಾಷ್ಟ್ರದ ಸಹಾಯ ಬೇಕು. ಅಥವಾ ರಷ್ಯಾವನ್ನ ಕಟ್ಟಿ ಹಾಕಬೇಕು ಅಂತಂದ್ರೂ ಏಷ್ಯಾದಲ್ಲಿ ಇನ್ನೊಂದು ಪ್ರಬಲ ರಾಷ್ಟ್ರದ ಸ್ನೇಹ ಅತ್ಯಂತ ಅವಶ್ಯಕ. ಹೀಗೆ ಈ ಎರಡೂ ರಾಷ್ಟ್ರಗಳನ್ನ ಎದುರಿಸಲು ಅಮೆರಿಕಾಗೆ ಸ್ವಲ್ಪವಾದ್ರೂ ಹೆಲ್ಪ್ ಆಗುತ್ತೆ ಅಂತಂದ್ರೆ ಅದು ಭಾರತದಿಂದ ಮಾತ್ರ ಸಾಧ್ಯ. ಮಿತ್ರರೇ, ಒಂದು ವೇಳೆ ರಷ್ಯಾ ವಿರುದ್ಧ ಅಮೆರಿಕ ಏನಾದರೂ ಯುದ್ಧ ಮಾಡಿದ್ರೆ ಭಾರತ ಸಹಾಯ ಮಾಡುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ರಷ್ಯಾ ಭಾರತಕ್ಕೆ ಆಪ್ತ ದೇಶ. ರಷ್ಯಾದ ಜೊತೆಗೆ ಹಿಂದಿನಿಂದಲೂ ಉತ್ತಮವಾದ ಸಂಬಂಧವಿದೆ. ಆದರೆ ಚೀನಾ ವಿರುದ್ಧ ಏನಾದರೂ ಖ್ಯಾತೆ ತೆಗೆದ್ರೆ ಭಾರತ ಖಂಡಿತವಾಗ್ಲೂ ಸಪೋರ್ಟ್ ಮಾಡುತ್ತೆ. ಯಾಕೆಂದ್ರೆ ಚೀನಾ ಭಾರತಕ್ಕೂ ಅತ್ಯಂತ ವಿರೋಧಿ ರಾಷ್ಟ್ರ. ಇದನ್ನ ಅಮೆರಿಕ ತಲೆಯಲ್ಲಿಟ್ಟುಕೊಂಡಿದೆ. ನನಗೆ ಏಷ್ಯಾದಲ್ಲಿ ಏನಾದರೂ ತೊಂದರೆ ಆದರೆ ನನ್ನ ಸಹಾಯಕ್ಕೆ ಬರುವ ತಾಕತ್ತಿರುವ ದೇಶ ಅಂತಂದ್ರೆ ಅದು ಭಾರತಕ್ಕೆ ಮಾತ್ರ ಅಂತ ಅಮೆರಿಕಾಗೂ ಗೊತ್ತು. ಇದೇ ಕಾರಣದಿಂದ ಭಾರತ ರಷ್ಯಾ ಜೊತೆಗೆ ಏನೇ ಒಪ್ಪಂದ ಮಾಡಿಕೊಂಡ್ರು, ಎಂಥ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡಿಕೊಂಡ್ರು ವಿಶ್ವದ ಇತರ ರಾಷ್ಟ್ರಗಳಿಗೆ ನಿರ್ಬಂಧ ವಿಧಿಸುತ್ತಲ್ಲ ಅಮೆರಿಕ, ಆ ರೀತಿಯಾಗಿ ಭಾರತದ ವಿರುದ್ಧ ನಿರ್ಬಂಧ ವಿಧಿಸೋಕೆ ಅಮೆರಿಕಾಗೆ ತಾಕತ್ತಿಲ್ಲ. ಯಾಕಂದ್ರೆ ಭಾರತದ ಸ್ನೇಹ ಅಮೆರಿಕಾಗೆ ಅತ್ಯಂತ ಅವಶ್ಯಕ. ಇವತ್ತು ರಷ್ಯಾಗೂ ಇದೇ ಪರಿಸ್ಥಿತಿ ಇದೆ. ರಷ್ಯಾ ಆರ್ಥಿಕತೆ ಹೇಳ್ಕೊಳ್ಳುವಷ್ಟೇನು ಚೆನ್ನಾಗಿಲ್ಲ. ಅದೊಂದು ಬೃಹತ್ ರಾಷ್ಟ್ರ, ಎಲ್ಲ ಒಪ್ಕೊಳ್ಳೋಣ. ಆದರೆ ಅವರ ಆರ್ಥಿಕತೆ ಅಷ್ಟೊಂದು ಸುಭದ್ರವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಷ್ಯಾ ಸರ್ಕಾರಕ್ಕೆ ಅತಿ ಹೆಚ್ಚಿನ ಆದಾಯ ಬರುವಂತಹದ್ದು ಶಸ್ತ್ರಾಸ್ತ್ರ ವ್ಯಾಪಾರದಿಂದ. ಇವತ್ತು ಭಾರತ ರಷ್ಯಾದಿಂದ ಅತಿ ಹೆಚ್ಚಿನ ಶಸ್ತ್ರಾಸ್ತ್ರವನ್ನ ಖರೀದಿ ಮಾಡುತ್ತೆ. ರಷ್ಯಾಗೆ ಇದರಿಂದ ಕೋಟಿ ಕೋಟಿ ಹಣ ಆದಾಯ ಬರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತವನ್ನ ಎದುರು ಹಾಕಿಕೊಳ್ಳೋಕೆ ರಷ್ಯಾಗೂ ಇಷ್ಟವಿಲ್ಲ. ಯಾಕೆಂದ್ರೆ ಭಾರತವನ್ನ ಎದುರು ಹಾಕೊಂಡ್ರೆ, ಭಾರತದ ವಿರೋಧವನ್ನ ಕಟ್ಕೊಂಡ್ರೆ ಇಂಥ ವ್ಯಾಪಾರವನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ರಷ್ಯಾದ ಶಸ್ತ್ರಾಸ್ತ್ರಗಳಿಗೆ ಮಾರುಕಟ್ಟೆ ಇಲ್ಲದಂತಾಗುತ್ತೆ. ಇದೇ ಕಾರಣದಿಂದ ಭಾರತ ಅಮೆರಿಕ ಜೊತೆಗೆ ದೋಸ್ತಿ ಮಾಡಿಕೊಂಡ್ರೂ ರಷ್ಯಾ ಸುಮ್ಮನೆ ಇರುತ್ತೆ. ಭಾರತದ ವಿರುದ್ಧ ಯಾವುದೇ ಕಠಿಣ ತೀರ್ಮಾನವನ್ನ ರಷ್ಯಾ ಕೈಗೊಳ್ಳೋದಿಲ್ಲ. ಭಾರತ ಚೀನಾ ಯುದ್ಧದ ಸನ್ನಿವೇಶ ನಿರ್ಮಾಣವಾದರೂ ರಷ್ಯಾ ಚೀನಾಗೆ ಸಪೋರ್ಟ್ ಮಾಡೋದಿಲ್ಲ. ಒಂದು ರೀತಿಯ ತಟಸ್ಥ ನಿಲುವನ್ನು ಅನುಸರಿಸುತ್ತೆ. ನೀವೇ ಮಾತುಕತೆಯಿಂದ ಸರಿ ಮಾಡಿಕೊಳ್ಳಿ, ನಾನು ಇದಕ್ಕೆ ಎಂಟ್ರಿ ಆಗೋದಿಲ್ಲ ಅನ್ನುವ ನಿಲುವು ರಷ್ಯಾದ್ದು.
ಇದು ಭಾರತಕ್ಕೆ ಅತ್ಯಂತ ಹೆಲ್ಪ್ ಆಗುತ್ತೆ. ಆದರೆ ಇನ್ನೊಂದನ್ನು ಗಮನಿಸಬೇಕು, ಭಾರತ ಇಂತಹ ಗಡಸುತನ ತೋರಿದ್ದು ಇದೇ ಮೊದಲೇನಲ್ಲ. ಈ ಹಿಂದೆ ಇರಾನ್ ದೇಶವನ್ನು ಕೂಡ ಅಮೆರಿಕ ನಿರ್ಬಂಧ ವಿಧಿಸಿದೆ. ಇರಾನ್ ದೇಶದೊಂದಿಗೆ ತನ್ನ ಮಿತ್ರ ರಾಷ್ಟ್ರಗಳು ಯಾವುದೇ ವ್ಯಾಪಾರ ವ್ಯವಹಾರ ನಡೆಸುವಂತಿಲ್ಲ ಅಂತ ಆದೇಶ ಮಾಡಿದೆ. ಕಾರಣ ಏನಂತಂದ್ರೆ, ಇರಾನ್ ಪರಮಾಣು ಕಾರ್ಯಕ್ರಮವನ್ನು ಕೈಗೊಳ್ತಾ ಇದೆ ಅನ್ನೋ ಉದ್ದೇಶದಿಂದ ಅಮೆರಿಕ ಈ ನಿರ್ಬಂಧವನ್ನು ವಿಧಿಸಿದೆ. ಆದರೆ ಭಾರತ ಆವಾಗಲೂ ಕೂಡ ಇದಕ್ಕೆ ಡೋಂಟ್ ಕೇರ್ ಅಂದಿತ್ತು. ಬಹಳ ಹಿಂದಿನ ಕಾಲದಿಂದಲೂ ತೈಲವನ್ನ ಇರಾನ್ ದೇಶದಿಂದ ಭಾರತ ಆಮದು ಮಾಡಿಕೊಳ್ಳುತ್ತೆ. ಅಮೆರಿಕ ನಿರ್ಬಂಧ ವಿಧಿಸಿತು ಅನ್ನೋ ಕಾರಣದಿಂದ ಭಾರತ ತೈಲ ಆಮದನ್ನ ನಿಲ್ಲಿಸಿರಲಿಲ್ಲ, ಈಗಲೂ ನಿಲ್ಲಿಸಿಲ್ಲ. ಯಾಕಂದ್ರೆ ಇದು ನಮ್ಮ ದೇಶದ ಆರ್ಥಿಕತೆಗೆ ತುಂಬಾ ಮುಖ್ಯವಾದ ವಿಚಾರ. ಅಮೆರಿಕ ಹೇಳ್ತು ಅಂತ ಹೇಳಿ ನಾವು ಏಕಾಏಕಿ ನಿಲ್ಲಿಸ್ಕೊಂಡ್ರೆ ನಮಗೆ ತೈಲ ಪೂರೈಸೋದು ಯಾರು? ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧವಾಗುತ್ತೆ ಅಂತ ಭಾರತ ಯಾವುದೋ ಹಾನಿ ಮಾಡಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಇದನ್ನ ಭಾರತ ಸ್ಪಷ್ಟವಾಗಿ ಹೇಳಿತ್ತು. ನಾವು ಯಾವುದೇ ಕಾರಣಕ್ಕೂ ತೈಲ ಆಮದನ್ನ ನಿಲ್ಲಿಸೋದಿಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳಿತ್ತು. ಈ ಕಾರಣದಿಂದಲೇ ಭಾರತದ ವಿರುದ್ಧವೂ ನಿರ್ಬಂಧವನ್ನು ವಿಧಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಟ್ರಂಪ್ ಸರ್ಕಾರ ಇತ್ತು. ಆದರೆ ಅಲ್ಲಿನ ತಜ್ಞರು ಹಾಗೂ ಸಂಸದರು ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟರು, ಭಾರತದ ವಿರುದ್ಧ ನಿರ್ಬಂಧ ವಿಧಿಸಿದ್ರೆ ನಮಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅಂತ. ಭಾರತದ ವಿಚಾರದಲ್ಲಿ ಅವರ ಯಾವುದೇ ನಿಲುವನ್ನು ನಮ್ಮ ಮೇಲೆ ಹೇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು S-400 ವಿಚಾರವಾಗಿರ್ಬೋದು, ಇರಾನ್ನಿಂದ ತೈಲ ಆಮದು ಮಾಡಿಕೊಳ್ಳುವ ವಿಚಾರವಾಗಿರಬಹುದು. ಯಾವುದೇ ವಿಚಾರದಲ್ಲೂ ಭಾರತದ ಮೇಲೆ ನಿರ್ಬಂಧ ವಿಧಿಸೋಕೆ ಅಮೆರಿಕಾಗೆ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಒಟ್ಟಿನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಭಾರತಕ್ಕೆ ಬರ್ತಾ ಇದ್ದಾರೆ. ಮಹತ್ವದ 10 ಒಪ್ಪಂದಗಳು ಏರ್ಪಡ್ತಾ ಇದೆ. ಈ ಎಲ್ಲಾ ಒಪ್ಪಂದಗಳು ಭಾರತೀಯ ಸೈನ್ಯವನ್ನ ಇನ್ನಷ್ಟು ಸಮರ್ಥವಾಗಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮಿತ್ರರೇ, ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.